ಹಲಾಲ್ ಸರ್ಟಿಫಿಕೇಶನ್ ಅಂದ್ರೆ ಏನು? ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂತ ಪ್ರಾಡಕ್ಟ್ಸ್ ಗಳಾದ್ರೂ ಯಾವುವು? ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂತ ಪ್ರಾಡಕ್ಟ್ಸ್ ಗಳು ಉತ್ತರ ಪ್ರದೇಶದಲ್ಲಿ ಬ್ಯಾನ್ ಆಗಿರುತ್ತೆ, ಯಾಕೆ? ಇದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಆಸ್ ಪರ್ ದ ಗೂಗಲ್ ರಿಸರ್ಚ್. ಮೊದಲನೇದಾಗಿ ನಾವು ಹರಾಮ್ ಪ್ರಾಡಕ್ಟ್ಸ್ ಅಂದ್ರೆ ಏನು ಮತ್ತೆ ಹಲಾಲ್ ಪ್ರಾಡಕ್ಟ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಮಗ್ ಬಂದಿರತಕ್ಕಂತ ಕೆಲವು ಮಾಹಿತಿ ಪ್ರಕಾರವಾಗಿ ಏನಪ್ಪಾ ಅಂತಂದ್ರೆ, ಹರಾಮ್ ಪ್ರಾಡಕ್ಟ್ಸ್ ಅಂತಂದ್ರೆ ಏನಂದ್ರೆ, ಹರಾಮ್ ಅಂದ್ರೆ ಆಸ್ ಪರ್ ದ ಇಸ್ಲಾಮಿಕ್ ಲಾ ನಲ್ಲಿ ಇದು ಫಾರ್ಬಿಡನ್ ಆಗಿರುತ್ತೆ, ಅಂದ್ರೆ ಯೂಸ್ ಮಾಡಬಾರದು ಅಂತ ಹೇಳ್ತಾರೆ. ಅದು ಯಾವ್ದಪ್ಪ ಅಂತಂದ್ರೆ, ಮೊದಲನೇದಾಗಿ ಪಿಗ್ಸ್ ಮೀಟ್ ಮತ್ತೆ ಆಲ್ಕೋಹಾಲ್ ಆಗಿರ್ಬೋದು, ಅಥವಾ ಮೊಸಳೆ ಆಗಿರ್ಬೋದು, ಅಥವಾ ಬೇರೆ ಇನ್ನೊಂದಷ್ಟು ಪ್ರಾಣಿಗಳಿರುತ್ತೆ, ಅದರಿಂದ ಎಕ್ಸ್ಟ್ರಾಕ್ಷನ್ ಆಗಿರ್ತಕ್ಕಂತ ಇಂಗ್ರೀಡಿಯಂಟ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅಥವಾ ಅದರ ಸಂಬಂಧಪಟ್ಟಂತ ಮೀಟ್ ಆಗಿರ್ಬೋದು, ಇರ್ತಕ್ಕಂತ ಪ್ರಾಡಕ್ಟ್ಸ್ ಗಳಿಗೆ ಹರಾಮ್ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಈ ಇಷ್ಟು ಇಲ್ದೇ ಇರ್ತಕ್ಕಂತ ಪ್ರಾಡಕ್ಟ್ಸ್ ಗಳಿಗೆ ಹಲಾಲ್ ಪ್ರಾಡಕ್ಟ್ಸ್ ಅಂತ ಹೇಳಲಾಗ್ತಿದೆ. ಇದರಲ್ಲಿ ಮುಖ್ಯವಾಗಿ ಏನಕ್ಕೆ ಈ ಹಲಾಲ್ ಸರ್ಟಿಫಿಕೇಶನ್ ಕೊಡ್ತಾರೆ ಅಂತಂದ್ರೆ, ಈವನ್ ಮುಸ್ಲಿಮ್ಸ್ ಕ್ಯಾನ್ ಈಟ್, ಅಂದ್ರೆ ಮುಸ್ಲಿಮ್ಸ್ ಈ ಪಿಗ್ಸ್ ಮೀಟ್ ಆಗ್ಲಿ ಅಥವಾ ಆಲ್ಕೋಹಾಲ್ ಇನ್ಕ್ಲೂಡ್ ಆಗಿರುತ್ತಲ್ಲ ಯಾವ್ದೋ ಒಂದು ಪ್ರಾಡಕ್ಟ್ ಗೆ, ಅದನ್ನ ಅವರು ತಿನ್ನುವುದಿಲ್ಲ. ಅದಕ್ಕಾಗಿ ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂತ ಪ್ರಾಡಕ್ಟ್ಸ್ ಗಳೇ ಅವರು ತೆಗೆದುಕೊಳ್ತಾರೆ. ಇದು ಆಸ್ ಪರ್ ದ ಇಸ್ಲಾಮಿಕ್ ಲಾ ಅಂತ ಹೇಳಲಾಗ್ತಿದೆ. ಅದು ಗೂಗಲ್ ಸರ್ಚ್ ಪ್ರಕಾರ ನಮಗೆ ಸಿಕ್ಕಿರ್ತಕ್ಕಂತ ಕೆಲವು ಮಾಹಿತಿ ಆಗಿರುತ್ತೆ. ಇದು ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂತ ಪ್ರಾಡಕ್ಟ್ಸ್ ಗಳಾದ್ರೂ ಯಾವುವು ಅಂತ ಹಲವಾರು ಪ್ರಾಡಕ್ಟ್ಸ್ ಇರ್ತದೆ. ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಐಸ್ ಕ್ರೀಮ್ಸ್ ಆಗಿರ್ಬೋದು, ಅಥವಾ ಸ್ವೀಟ್ಸ್ ಆಗಿರ್ಬೋದು, ಅಥವಾ ಮೇಕಪ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಮೆಡಿಸಿನ್ಸ್ ಕೂಡ ಕೆಲವು ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂಥದ್ದೇ ಇರುತ್ತೆ. ಅದಕ್ಕಾಗಿ ಅವರೆಲ್ಲ ಪ್ರಿಫರ್ ಮಾಡೋದು ಇದು ಆಸ್ ಪರ್ ದ ಇಸ್ಲಾಮಿಕ್ ಲಾ ಅಂತ ಹೇಳಲಾಗ್ತಿದೆ. ಅದು ಗೂಗಲ್ ಸರ್ಚ್ ಪ್ರಕಾರ ನಮಗೆ ಸಿಕ್ಕಿರ್ತಕ್ಕಂತ ಕೆಲವು ಮಾಹಿತಿ ಆಗಿರುತ್ತೆ. ಇದು ಹೋಟೆಲ್ಸ್ ಅಲ್ಲಿ ಆಗಿರ್ಬೋದು ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ನಮಗೆ ಸಿಗುತ್ತೆ. ಇದರಲ್ಲಿ ಅಂದ್ರೆ ಈ ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಗಳಲ್ಲಿ ಕೆಲವೊಂದು ಅದೇ ಫುಡ್ ಪ್ರಾಡಕ್ಟ್ಸ್ ಗಳಲ್ಲಿ ಚಿಕನ್, ಮಟನ್, ಫಿಶ್, ಮೀಟ್ ಎಕ್ಸ್ಟ್ರಾಕ್ಷನ್ ಮಾಡಿರುವ ಕೆಲವು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಸೇರಿರುತ್ತೆ ಅಥವಾ ಸೇರಿಲ್ದೇನು ಇರಬಹುದು ಅಂತ ಕೆಲವೊಂದು ಮಾಹಿತಿ ನಮಗೆ ಸಿಗಬಹುದು. ಕೆಲವೊಂದು ಪ್ರಾಡಕ್ಟ್ಸ್ ಗಳಲ್ಲಿ ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಗಳು ಇನ್ಕ್ಲೂಡ್ ಆಗಿರುತ್ತೆ. ಆದ್ರೆ ಯಾಕೆ ಹಲಾಲ್ ಸರ್ಟಿಫಿಕೇಶನ್ ತಗೊಳ್ತಾರೆ ಕೆಲವರೆಲ್ಲ ಅಂತಂದ್ರೆ, ಬೇರೆ ಬೇರೆ ಇಸ್ಲಾಮಿಕ್ ಕಂಟ್ರೀಸ್ ಗಳಿಗೆ ಕಳಿಸುವುದಕ್ಕೆ, ಅಥವಾ ಇಲ್ಲಿರ್ತಕ್ಕಂಥ ಲೋಕಲ್ ಯಾರು ಮುಸ್ಲಿಮ್ಸ್ ಇರ್ತಾರಲ್ಲ ಅವರೆಲ್ಲ ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಇದ್ರೆ ಮಾತ್ರ ತೆಗೆದುಕೊಳ್ತಾರೆ, ಇಲ್ಲ ಅಂದ್ರೆ ತೆಗೆದುಕೊಳ್ಳುವುದಿಲ್ಲ. ಅದಕ್ಕೆ ಯಾವ್ದಾದ್ರು ಹೋಟೆಲ್ಸ್ ಹೋದಾಗ ಹಲಾಲ್ ಹೇ ಕ್ಯಾ ಅಂದ್ರೆ, ಹಾ ಸರ್ ಹಲಾಲ್ ಹೇ ಅಂತಂದ್ರೆ ತಿಂತಾರೆ, ಇಲ್ಲ ಅಂದ್ರೆ ತಿನ್ನುವುದಿಲ್ಲ. ಸೊ ಇಷ್ಟು ವಿಚಾರ ಇರುತ್ತೆ. ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಗಳು ಉತ್ತರ ಪ್ರದೇಶದಲ್ಲಿ ಯಾಕೆ ಬ್ಯಾನ್ ಮಾಡಿರುತ್ತಾರೆ ಅಂತಂದ್ರೆ, ಕೆಲವೊಂದು ಮಾಹಿತಿ ಮೇಲ್ನೋಟಕ್ಕೆ ನಮಗೆ ತಿಳಿದು ಬಂದಿರುತ್ತೆ. ಅದು ಯಾವ ತರ ಅಂತಂದ್ರೆ, ಯಾರೋ ಒಬ್ಬ ಫ್ಲೈಟ್ ಅಲ್ಲಿ ಹೋಗ್ತಿರ್ತಾನೆ, ಅಲ್ಲಿ ಫ್ಲೈಟ್ ಅಲ್ಲಿ ಒಬ್ಬ ಇನ್ಚಾರ್ಜ್ ಇರ್ತಾರಲ್ಲ, ಆಗ ಒಂದು ಪ್ರಾಡಕ್ಟ್ ಒಬ್ಬನಿಗೆ ಕೊಟ್ಟಿರ್ತಾನೆ. ಆ ಪ್ರಾಡಕ್ಟ್ ಅವ್ನು ನೋಡಿದಾಗ ಇದೇನ್ ಸರ್ ಹಲಾಲ್ ಸರ್ಟಿಫಿಕೇಶನ್ ಇದೆ ಇದರಲ್ಲಿ, ನನಗೆ ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂಥ ಈ ಪ್ರಾಡಕ್ಟ್ಸ್ ಬೇಡ, ನನಗೆ ಬೇರೆ ಪ್ರಾಡಕ್ಟ್ ಕೊಡಿ ಅಂದಾಗ, ಇಲ್ಲ ಸರ್ ಇದೆ ಸರ್ ಅಂತ ಅವನು ವಾದ ಮಾಡಿರ್ತಾನೆ. ಈ ವಿಡಿಯೋ ವೈರಲ್ ಆಗಿರುತ್ತೆ. ಅದಕ್ಕಾಗಿಯೋ ಏನೋ ಗೊತ್ತಿಲ್ಲ, ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಉತ್ತರ ಪ್ರದೇಶದಲ್ಲಿ ಬ್ಯಾನ್ ಆಗಿರುತ್ತೆ ಅಂತ ಹೇಳಲಾಗ್ತಿದೆ. ಅದಲ್ಲದೆ ಇಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಸ್, ಬಿಜೆಪಿ ಲೀಡರ್ಸ್ ಕೂಡ ಇದು ಹಲಾಲ್ ಸರ್ಟಿಫಿಕೇಶನ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಗಳು ಬ್ಯಾನ್ ಮಾಡಬೇಕು ಅಂತ ಕೂಡ ಕೇಳಿರುತ್ತಾರೆ. ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಹಲಾಲ್ ಕಟ್ ಅಂದ್ರೆ ಏನು ಮತ್ತೆ ಜಟ್ಕಾ ಕಟ್ ಅಂದ್ರೆ ಏನು. ಈಗ ಎಷ್ಟೊಂದ್ ಜನ ಹಲಾಲ್ ಕಟ್ ಇದ್ರೆ ಮಾತ್ರ ಕೆಲವರು ಹೋಗಿ ತಿಂತಾರೆ, ಕೆಲವು ಮೋಸ್ಟ್ ಆಫ್ ದ ಎಲ್ಲರೂ ಹಿಂದೂಗಳು ಜಟ್ಕಾ ಕಟ್ ಅಂತ ಯಾವ್ದೋ ಇರುತ್ತಲ್ಲ ಅಲ್ಲಿ ಹೋಗಿ ಹಿಂದೂಗಳು ತಗೊಳ್ತಾರೆ. ಅಂದ್ರೆ ಹಲಾಲ್ ಕಟ್ಗೂ ಜಟ್ಕಾ ಕಟ್ಗೂ ಕೆಲವೊಂದು ವ್ಯತ್ಯಾಸ ಹೇಳುವುದಾದ್ರೆ, ಹಲಾಲ್ ಕಟ್ ಅಂತಂದ್ರೆ ಅದು ಗಡ್ಡೆ ಇರೋದಿಲ್ಲ, ಅದು ಪ್ಯೂರ್ ಮೀಟ್ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರಾಣಿಗೆ ಅವ್ರ ಏನ್ ಮಾಡ್ತಾರೆ, ತಕ್ಕಂತ ಕಟ್ ಮಾಡಿರ್ತಾರೆ, ಇಲ್ಲಿ ಅದು ನರಳಿ ಹೋಗುತ್ತಲ್ಲ, ಅದೆಲ್ಲ ಬೆಡ್ಡೆಲ್ಲ ಆಚೆ ಬಂದ್ಬಿಡುತ್ತಲ್ಲ, ಬೆಡ್ಡೆಲ್ಲ ಆಚೆ ಬಂದಾದ್ಮೇಲೆ ಪ್ಯೂರ್ ಮೀಟ್ ಸಿಗುತ್ತಲ್ಲ ಅವ್ರಿಗೆ. ಸೊ ಆ ಒಂದು ಮೀಟ್ ಗೆ ಹಲಾಲ್ ಕಟ್ ಅಂತ ಹೇಳಲಾಗ್ತಿದೆ. ಆದ್ರೆ ಜಟ್ಕಾ ಕಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಒಂದೇ ಬಾರಿಗೆ ಪಟಕ್ ಅಂತ ಹೊಡಿತಾರೆ ಗೊತ್ತಾ, ಇನ್ಸ್ಟೆಂಟ್ ಆಗತ್ತೆ, ಅದು ನೋವು ತಿಂದಿರಲ್ಲ, ನರಳಿ ಸತ್ತಿರೋದಿಲ್ಲ. ಸೊ ಅದಕ್ಕಾಗಿ ಅವರು ಜಟ್ಕಾ ಕಟ್ ಅಂತ ಹೇಳ್ತಾರೆ. ಜಟ್ಕಾ ಕಟ್ ಇರ್ತಕ್ಕಂಥ ಮೀಟ್ ಗಳನ್ನ ಹಲವಾರು ಜನ ಕನ್ಸ್ಯೂಮ್ ಮಾಡ್ತಾರೆ. ಇನ್ ಕೆಲವರು ಹಲಾಲ್ ಮೀಟ್ ಇರೋದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಯಾವ್ದಾದ್ರು ಮಿಲಿಟರಿ ಹೋಟೆಲ್ಗೆ ಹೋದ್ರೆ ನಿಮ್ಗೆ ಅಲ್ಲಿ ಹಲಾಲ್ ಕಟ್ ಸಿಗೋದು, ಹಲಾಲ್ ಕಟ್ಟೆ ಸರ್ ಅಂತ, ಹಲಾಲ್ ಕಟ್ಟೆ ಸರ್ ಅಂತ ಹೇಳ್ತಾರೆ. ಜಟ್ಕಾ ಕಟ್ ಇದೆಯಾ ಅಂತ ಯಾರು ಕೇಳೋದಿಲ್ಲ. ಸೊ ಇದು ಈ ತರ ಒಂದು ವಿಚಾರ ಇದೆ. ಅದಲ್ಲದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಹಲಾಲ್ ಸರ್ಟಿಫಿಕೇಶನ್ ಯಾರು ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಅಂದ್ರೆ, ಇದು ಬಹುಶಃ ಇದು ಮಹಾರಾಷ್ಟ್ರ, ತಮಿಳುನಾಡು ಈ ತರ ಮೇನ್ ಆಫೀಸ್ ಗಳು ಇದೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ, ಈ ಹಲಾಲ್ ಸರ್ಟಿಫಿಕೇಶನ್ ಅಂತ ಈ ಪ್ರಾಡಕ್ಟ್ ಯಾವ್ದಾದ್ರು ಒಂದು ಕವರ್ ಅಲ್ಲಿ ಮೇಲೆ ಒಂದು ಪ್ರಿಂಟ್ ಮಾಡಿರ್ತಾರಲ್ವಾ, ಈ ಹಲಾಲ್ ಸರ್ಟಿಫೈಡ್ ಮಾಡಿ ಕೊಡುವುದಕ್ಕೆ ಅದಕ್ಕೆ ಆದಂತ ಒಂದು ಅಮೌಂಟ್ ಕೊಡ್ಬೇಕಾಗುತ್ತೆ. ಅದು ಬಹುಶಃ ತಿಂಗಳಿಗೋ ಅಥವಾ ಪ್ರಾಡಕ್ಟ್ ಬೇಸ್ಗೋ ಅಥವಾ ವರ್ಷಕ್ಕೋ ಅವರು ಪೇ ಮಾಡ್ಬೇಕಂತೆ. ಹಾಗಾದ್ರೆ ಕೆಲವರು ವಾದ ಏನು ಅಂತಂದ್ರೆ, ಮುಸ್ಲಿಮ್ಸ್ ತಿನ್ನುವುದಕ್ಕೋಸ್ಕರ ಹಲಾಲ್ ಸರ್ಟಿಫಿಕೇಶನ್ ಕೊಡ್ತಿದ್ದಾರಲ್ಲ, ವೆಜಿಟೇರಿಯನ್ಸ್ ಅಂತ ಯಾರ್ಯಾರು ಇರ್ತಾರಲ್ವಾ ಅವ್ರಿಗೂ ಕೂಡ ಹಿಂದೂ ಸರ್ಟಿಫಿಕೇಶನ್ ಕೊಡ್ಬೇಕಲ್ಲ, ಯಾಕೆ ಕೊಡ್ತಾ ಇಲ್ಲ ಇವರು? ಬೇಡ, ಈ ಹಿಂದೂ ಸರ್ಟಿಫಿಕೇಶನ್ ಕೊಡೋದು ಬೇಡ, ಏನು ಬೇಡ, ಹಲಾಲ್ ಸರ್ಟಿಫಿಕೇಶನ್ ಅಂತ ಯಾವ್ದು ಕೊಡ್ತಾರಲ್ಲ, ಹಲಾಲ್ ಸರ್ಟಿಫೈಡ್ ಅಂತ ಬಂದು ಪ್ರಿಂಟ್ ಆಗುತ್ತಲ್ಲ, ಇದನ್ನ ಬ್ಯಾನ್ ಮಾಡಿ ಅಂತ ಇನ್ನೊಂದಷ್ಟು ಜನ ವಾದ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಈ ವಿಚಾರ ಪರಿಗಣಿಸಿ ರದ್ದು ಮಾಡ್ತಾರಾ ಅಥವಾ ಇದನ್ನ ಹಾಗೆ ಕಂಟಿನ್ಯೂ ಮಾಡ್ತಾರಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಈ ಮುಂದಿನ ದಿನಗಳಲ್ಲಿ ಹಿಂದೂ ಸರ್ಟಿಫಿಕೇಶನ್ ಬರುತ್ತಾ ಅಥವಾ ಏನು ಅನ್ನೋದನ್ನು ಕೂಡ ಅದನ್ನ ತಿಳಿದುಕೊಳ್ಳುವುದಕ್ಕೆ ನಾವು ಕಾಯಲೇಬೇಕಾಗತ್ತೆ. ಈ ವಿಡಿಯೋ ಒಂದು ಇನ್ಫಾರ್ಮೇಶನ್ ಗಾಗಿ ನಾವು ಮಾಡಿರುತ್ತೇವೆ ಅಷ್ಟೇ. ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ